ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಗೆ ಇವತ್ತು ಈಸಿಯಾಗಿರೋದೊಂದು ಬಾರ್ಡರ್ ಡಿಸೈನ್ ಹೇಳ್ಕೊಡ್ತಿದ್ದೀನಿ. ಸಿಂಪಲ್ಲಾಗಿದೆ, 1 ಅವರಲ್ಲೇ ಮುಗಿಯೋಂಥ ಡಿಸೈನು. ನೋಡಿ, ಇದಕ್ಕೆ ನಾನು ಈ ಥರ ಸ್ಮಾಲ್ ಬೀಡು ಮತ್ತು ನೀಡಲ್ ನಂಬರ್ 10 ಯೂಸ್ ಮಾಡ್ತಿದ್ದೀನಿ. ನೋಡಿ, ಸ್ಯಾರಿಗೆ 6 ಎಳೆ ದಾರ ತಗೊಂಡು ಈ ಥರ ಗಂಟಾಕಿಟ್ಕೊಂಡಿದ್ದೀನಿ. ಮೊದಲಿಗೆ ನೋಡಿ, ಗಂಟಾಕಿದ್ವಲ್ಲ, ಅಲ್ಲೇ ಹೋಗಿ ದಾರ ತಂದು ಈ ಥರ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಾದಮೇಲೆ 2 ಚೈನ್ ಹಾಕಿ, ನೋಡಿ 2 ಚೈನ್ ಹಾಕಾದ್ಮೇಲೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಇಲ್ಲಿ ಹಾಕಿದ್ವಲ್ಲ ಅದ್ರ ಪಕ್ಕದಲ್ಲೇ ಹೋಗಿ 2 ಚೈನ್ ಹಾಕಿದ್ವಲ್ಲ ಅದ್ರ ಪಕ್ಕದೇ ಹೋಗಿ ದಾರ ತಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಮತ್ತು ನೋಡಿ, ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಇದು ಇಲ್ಲಿ 2 ಚೈನ್ ಇದೆಯಲ್ಲ ಅದ್ರ ಪಕ್ಕ ಡಬಲ್ ಕ್ರೋಶ ಮಾಡಿದ್ವಿ, ಅದು ಎರಡರ ಮಧ್ಯೆ ಹೋಗಿ ನಾವು ಇನ್ನೊಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಅದಾದಮೇಲೆ 3 ಚೈನ್ ಹಾಕೋಬೇಕು. 3 ಚೈನ್ ಹಾಕಿ, ನೋಡಿ ಇಲ್ಲಿ ಫಸ್ಟ್ ಚೈನ್ ಇದೆಯಲ್ಲ, ಫಸ್ಟ್ 2 ಚೈನ್ ಹಾಕ್ಕೊಂಡಿದ್ವಲ್ಲ ಅದ್ರ ಪಕ್ಕ ಗ್ಯಾಪ್ ಇದೆಯಲ್ಲ, ಅಲ್ಲೋಗಿ ದಾರ ತಂದು ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಆಗಿದೆ ಡಿಸೈನು. ಇವಾಗ ದಾರ ಮೇಲ್ ಮಾಡಿ ಒಂದು ಬೀಡ್ ಸೇರಿಸ್ಕೋಬೇಕು. ಬೀಡ್ ಸೇರಿಸಿ ಬೀಡನ್ನ ಲಾಕ್ ಮಾಡಿ, ನೋಡಿ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು, ನೋಡಿ ಇದು ಡಿಸೈನ್ ಎಲ್ಲಿಗೆ ಬರುತ್ತೆ ನೋಡ್ಕೊಳ್ಳಿ, ಅಲ್ಲಿಗೆ ಹೋಗಿ ಸೀರೆಗೆ ಹೋಗಿ ದಾರ ತಂದು ಎರಡರಲ್ಲೊಂದು ಸಲ ಮಾಡ್ಕೋಬೇಕು. ಇವಾಗ ಮತ್ತೆ ಇನ್ನೊಂದು ಸಲ ಡಬಲ್ ಕ್ರೋಶ ಮಾಡ್ಕೋಬೇಕು. ನೋಡಿ, ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ನಾವು ಮುಂದೆ ಮಾಡಬೇಕಲ್ವ, ಈ ಡಬಲ್ ಕ್ರೋಶ ಆಗಾದಮೇಲೆ ನೆಕ್ಸ್ಟು ಮುಂದೆ ಮಾಡಬೇಕು. ಮುಂದೆ ಮಾಡೋದು ಬೇಡ, ಅದ್ರ ಹಿಂದೆ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಡಬಲ್ ಕ್ರೋಶ ಇದೆಯಲ್ಲ ಅದ್ರ ಹಿಂದೆ ಹೋಗಿ ದಾರ ತಂದು ಎರಡರಲ್ಲೊಂದು ಸಲ ಮಾಡಿದ್ವಿ. ಇವಾಗ 3 ಚೈನ್ ಹಾಕಿ, ನೋಡಿ ಇಲ್ಲಿ ಬೀಡ್ಸ್ ಕೆಳಗಡೆ ಜಾಗ ಇದೆಯಲ್ಲ, ಗ್ಯಾಪ್ ಇದೆಯಲ್ಲ, ಅಲ್ಲಿ ಹೋಗಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಇವಾಗ ಪಿಕಾಕ್ ಡಿಸೈನ್ ಆಗುತ್ತೆ ಇದು. ನೋಡಿ, ಇವಾಗ ಸ್ಮಾಲ್ ಬೀಡ್, ಸ್ಮಾಲ್ ಬೀಡು ಮತ್ತು ಬೀಡ್ ಲಾಕು ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು, ನೋಡಿ ಈ ಥರ ಹೋಗಿ ದಾರ ತಂದು ಸ್ಯಾರಿಗೆ, ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಯಾರಿಗೆ ನೋಡ್ಕೊಂಡು ಮಾಡ್ಕೊಳ್ಳಿ. ಎರಡರಲ್ಲೊಂದು ಸಲ ಮಾಡಾದಮೇಲೆ ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಮುಂದೆ ಹಾಕೋದು ಬೇಡ, ಹಿಂದೆ ಹಾಕ್ಕೊಳ್ಳೋಣ. ಡಬಲ್ ಕ್ರೋಶ ಪಕ್ಕ ಹಾಕಬೇಕು, ಪಕ್ಕ ಬೇಡ, ಅದ್ರ ಹಿಂದೆ ಪಕ್ಕ ಹಾಕ್ಕೊಳ್ಳೋಣ. ನೋಡಿ, ಡಬಲ್ ಕ್ರೋಶ ಆದಮೇಲೆ 3 ಚೈನ್ ಹಾಕಿ ಬೀಡ್ ಕೆಳಗಡೆ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಇದು ಪಿಕಾಕ್ ಡಿಸೈನ್ ಥರ ಬರುತ್ತೆ. ನೋಡಿ, ಮತ್ತೆ ಒಂದು ಸ್ಮಾಲ್ ಬೀಡ್ ಲಾಕ್, ನೋಡಿ ಈ ಥರ ಸೂಜಿ ಮೇಲೆ ದಾರ ತೊಗೊಂಡಾದ್ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಳ್ಳಿ. ಸ್ಯಾರಿಯಿಂದ ದಾರ ತಂದು ಈಗ ಎರಡರಲ್ಲೊಂದು ಸಲ ನೋಡಿ, ಇವಾಗ ಪಕ್ಕದಲ್ಲೇ ಹಾಕೋಬೇಕು. ಡಿಸೈನು ಲೆಫ್ಟ್ಗೆ, ಆದರೆ ನಾನು ರೈಟ್ಗೆ ಹಾಕೋತಿದ್ದೀನಿ, ನಾನು ರೈಟ್ ಸೈಡ್ಗೆ. ನೋಡಿ, ಇಲ್ಲಿ ಡಬಲ್ ಕ್ರೋಶ ಮಾಡ್ಕೋಬೇಕು. ಅದಾದಮೇಲೆ ನೆಕ್ಸ್ಟು 3 ಚೈನು, ನೋಡಿ ಇದು ಬೀಡ್ ಕೆಳಗಡೆ ಜಾಗ ಇದೆಯಲ್ಲ, ಗ್ಯಾಪ್ ಇದೆಯಲ್ಲ,
ಅಲ್ಲೋಗಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಇದು ಪಿಕಾಕ್ ಡಿಸೈನ್ ಆಗುತ್ತೆ. ನೆಕ್ಸ್ಟು ಬೇಡ್ ನೋಡಿ, ಇದೇ ರೀತಿ ಡಿಸೈನ್ನ ಸ್ಯಾರಿ ಫುಲ್ಲು ನೀವು ಕಂಪ್ಲೀಟ್ ಮಾಡ್ಕೊಂಡು ಹೋಗಿ. ನೋಡಿ, ಈ ಥರ ಡಿಸೈನು ಕಾಣಿಸ್ತಿದೆ. ಇದರಲ್ಲಿ ಕಲರ್ ಕಾಂಬಿನೇಷನ್ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಕಲರ್ ಯಾವುದೂ ಇಲ್ಲ, ಹಾಗಾಗಿ ನಾನು ರೆಡ್ಡೇ ತೊಗೊಂಡಿದ್ದೀನಿ. ಇದು ಗೋಲ್ಡ್ ಕಲರ್ನ ನಾನು ಕುಚ್ಚಿಗೆ ಯೂಸ್ ಮಾಡ್ತಿದ್ದೀನಿ. ನೋಡಿ, ಡಿಸೈನ್ ಈ ಥರ ಕಾಣಿಸ್ತಿದೆ. ನೀವು ಇದು ಬೇಕಂದರೆ ಕುಚ್ಚಾದರೂ ಕಟ್ಕೋಬೋದು, ಇಲ್ಲಾಂದರೆ ಹೀಗೇನಾದರೂ ಬಿಡ್ಬೋದು. ನಾನು ಸ್ಯಾರಿ ಫುಲ್ಲು ಕಂಪ್ಲೀಟ್ ಆದಮೇಲೆ ನಿಮಗೆ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ. ನೋಡಿ, ಡಿಸೈನ್ ಫುಲ್ಲು ಕಂಪ್ಲೀಟ್ ಆಗಿದೆ. ಲಾಸ್ಟಲ್ಲಿ ನೋಡಿ, ಲಾಕ್ ಆದಮೇಲೆ ಒಂದು ಸಿಂಗಲ್ ಚೈನ್ ಹಾಕಿ ನೋಡಿ ಇಲ್ಲಿಗೆ ನೀವು ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಕಟ್ ಮಾಡಿ ದಾರನ ನೋಡಿ, ಇದನ್ನು ದಾರನ ನೋಡಿ ಇಲ್ಲಿ ಬ್ಯಾಕ್ ಸೈಡ್ಗೆ ಈ ಥರ ಇಲ್ಲಿ ಗಮ್ ಹಾಕಿ ಅಂಟಿಸ್ಕೊಂಬಿಟ್ಟು ನೋಡಿ, ಡಿಸೈನು ಈ ಥರ ಬಂದಿದೆ. ನಾನು ಇದಕ್ಕೆ ಕುಚ್ಚು ಕಟ್ಬಿಟ್ಟು ಯಾವ ರೀತಿ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ. ನೋಡಿ, ಡಿಸೈನ್ ಕಂಪ್ಲೀಟ್ ಆದಮೇಲೆ ನಾನು ಕುಚ್ಚು ಕಟ್ಕೊಂಡಿದ್ದೀನಿ. ಡಿಸೈನ್ ಎಲ್ಲ ಈ ಥರ ಕಾಣಿಸ್ತಿದೆ. ನೀವು ಇದಕ್ಕೆ ಕುಚ್ಚು ಬೇಕಂದರೆ ಕಟ್ಕೋಬೋದು, ಇಲ್ಲ ಅಂದ್ರೂ ನಡೆಯುತ್ತೆ. ನೋಡಿ, ನಾನು 4 ಬೀಡು ಬಿಟ್ಟು 5ನೇ ಬೀಡು ಇರೋದು ಕಡೆ ಕುಚ್ಚು ಕಟ್ಕೊಂಡಿದ್ದೀನಿ. ನೀವು ಇನ್ನೂ ಹತ್ರ ಬೇಕಂದರೆ ನೀವು ಇಲ್ಲಿ 4ನೇ ಬೀಡ್ಗೆ ಕಟ್ಕೋಬೋದು. ಹತ್ರ ಬೇಕಂದರೆ ಹತ್ರ ಕಟ್ಕೊಳ್ಳಿ, ಇಲ್ಲ ದೂರ ಬೇಕಂದರೆ ದೂರ ಕಟ್ಕೊಳ್ಳಿ. ಇನ್ನೂ ದೂರ ಬೇಕಂದರೆ ನೀವು ಗ್ಯಾಪು ಇನ್ನೂ ಜಾಸ್ತಿ ಬೇಕಂದರೆ ಗ್ಯಾಪ್ನ ಬೇಕಂದರೆ ನೀವು ಜಾಸ್ತಿ ಮಾಡ್ಕೋಬೋದು. ಡಿಸೈನು ಕಾಂಬಿನೇಷನ್ ಇದೆ, ತುಂಬ ಚೆನ್ನಾಗಿ ಬಂದಿರೋದು. ಇದರಲ್ಲಿ ಕಾಂಬಿನೇಷನ್ ಇಲ್ಲದೆ ಇರೋದ ಕಾರಣ ಒಂದೇ ಕಲರ್ ಕಾಣಿಸ್ತಿದೆ. ಆದರೆ ಕಾಂಬಿನೇಷನ್ ಇದೆ, ತುಂಬ ಚೆನ್ನಾಗಿ ಬರುತ್ತೆ. ಬಾರ್ಡರ್ ಡಿಸೈನ್ ಇದು ತುಂಬ ಲುಕ್ಕಾಗಿ ಕಾಣಿಸುತ್ತೆ. ಡಿಸೈನ್ 1 ಅವರ್ ಬೇಕಾಗಿಲ್ಲ ಅನಿಸುತ್ತೆ. ಹಾಫ್ ಆನ್ ಅವರಲ್ಲೆಲ್ಲ ನೀವು ಈ ಡಿಸೈನ್ನ ಮುಗಿಸ್ಕೋಬೋದು. ಈ ಡಿಸೈನ್ಗೆ 250 to 300 ಆಗುತ್ತೆ. ಈ ಡಿಸೈನ್ ನೀವು ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಥ್ಯಾಂಕ್ ಯು.